2027 IPL ಆರಂಭವಾಗೋಕ್ಕೂ ಇನ್ನೂ ಸಾಕಷ್ಟು ಸಮಯ ಬಾಕಿ ಇತ್ತು. ಆದರೆ ಅದಕ್ಕೂ ಮುನ್ನವೇ IPLನ 20ನೇ ಆವೃತ್ತಿಗೆ ಸಂಬಂಧಿಸಿದಂತೆ ದೊಡ್ಡ ಆಟಗಾರರ ಟ್ರೇಡ್ ಸುದ್ದಿಗಳು ಹೊರಬಂದಿವೆ. ಈ ನಡುವೆ ಡೆಲ್ಲಿ ಕ್ಯಾಪಿಟಲ್ ಶಿಬಿರದಿಂದ ಒಂದು ದೊಡ್ಡ ಸುದ್ದಿ ಹೊರಬಿದ್ದಿದ್ದು, ಅದು ಅಭಿಮಾನಿಗಳ ನಡುವೆ ಭಾರೀ ಚರ್ಚೆಗೆ ಕಾರಣವಾಗಿದೆ. ವರದಿಗಳ ಪ್ರಕಾರ ರಿಷಬ್ ಪಂತ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಮರಳುವ ಸಾಧ್ಯತೆ ಇದೆ. ಹೌದು ಪ್ರಿಯ ವೀಕ್ಷಕರೇ, ಸುಮಾರು 12 ಕೋಟಿ ರೂಪಾಯಿಗಳಿಗೆ ವೇತನ ಕಡಿತಕ್ಕೆಂದು ಒಪ್ಪಿಕೊಂಡು ರಿಷಬ್ ಪಂತ್ ತಮ್ಮ ಹಳೆಯ ತಂಡಕ್ಕೆ ಮರಳಿ ಬರುವುದೆಂದು ಹೇಳಲಾಗುತ್ತಿದೆ. ಇದರ ಜೊತೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ಮುಂದಿನ ಸೀಸನ್ನಲ್ಲಿ ತಮ್ಮ ನಾಯಕತ್ವದಲ್ಲೂ ಬದಲಾವಣೆ ತರಲು ಯೋಚಿಸುತ್ತಿದೆ. ವಿಶೇಷವೇನೆಂದರೆ, ಈಗ ನಾಯಕ ರಿಷಬ್ ಪಂತ್ ಆಗುವುದಿಲ್ಲ. 2027ರ IPL ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕತ್ವದ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವ ಹೆಸರು KL ರಾಹುಲ್. ಹೌದು ಪ್ರಿಯ ವೀಕ್ಷಕರೇ, IPL 2026ರಲ್ಲಿ ಬ್ಯಾಟ್ನಿಂದ ಅದ್ಭುತ ಪ್ರದರ್ಶನ ನೀಡಿದ್ದು ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ಪರ ಅತಿ ಹೆಚ್ಚು ರನ್ ಗಳಿಸಿದ್ದ ಆಟಗಾರ KL ರಾಹುಲ್ ಈಗ ಫ್ರಾಂಚೈಸಿಯವರನ್ನು ಕೇವಲ ಪ್ರಮುಖ ಬ್ಯಾಟರ್ ಆಗಿ ಅಲ್ಲ, ತಂಡದ ಹೊಸ ನಾಯಕನಾಗಿಯೂ ಪರಿಗಣಿಸುತ್ತಿದೆ ಎಂದು ವರದಿಗಳು ಹೊರಬರುತ್ತಿದೆ. ಕಳೆದ 2 ಸೀಸನ್ಗಳಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಕ್ಷರ್ ಪಟೇಲ್ ನಾಯಕತ್ವದಲ್ಲಿ ಆಡಿತ್ತು. ಆದರೆ 2 ಬಾರಿ ತಂಡ ಪ್ಲೇ ಆಫ್ ತಲುಪಲು ವಿಫಲವಾಗಿತ್ತು. IPL 2026ರಲ್ಲಿಯೂ ಡೆಲ್ಲಿ ಕ್ಯಾಪಿಟಲ್ಸ್ ಸಾಧಾರಣ ಪ್ರದರ್ಶನ ನೀಡಿತ್ತು. ತಂಡದ 14 ಪಂದ್ಯಗಳಲ್ಲಿ ಆಡಿದ್ದು 7 ಪಂದ್ಯಗಳಲ್ಲಿ ಗೆದ್ದು 7 ಪಂದ್ಯ ಸೋಲು ಕಂಡಿತ್ತು. ಇದರಿಂದ ತಂಡದ ಮ್ಯಾನೇಜ್ಮೆಂಟ್ ಹೊಸ ನಾಯಕರೊಂದಿಗೆ ಹೊಸ ಆರಂಭ ಮಾಡಲು ಬಯಸುತ್ತಿದೆ. ಇದೇ ಕಾರಣಕ್ಕೆ KL ರಾಹುಲ್ ಹೆಸರು ಹೆಚ್ಚು ಚರ್ಚೆಯಾಗುತ್ತಿವೆ. ರಾಹುಲ್ಗೆ ನಾಯಕತ್ವದ ಉತ್ತಮ ಅನುಭವ ಇದೆ ಎಂದು ತಿಳಿದಿದ್ದು, ಪಂಜಾಬ್ ಕಿಂಗ್ಸ್ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳನ್ನು ಮುನ್ನಡೆಸಿದ್ದರು ಎಂದು ಅವರ ಹೆಸರು ಮುಂಚೂಣಿಯಲ್ಲಿದೆ. IPL 2026ರಲ್ಲಿ ಅವರ ವೈಯಕ್ತಿಕ ಪ್ರದರ್ಶನವೂ ಅದ್ಭುತವಾಗಿತ್ತು. 14 ಪಂದ್ಯಗಳಲ್ಲಿ ಸರಾಸರಿ 593 ರನ್ ಗಳಿಸಿದ್ದು, ಅವರು 5 ಅರ್ಧಶತಕಗಳನ್ನು ಬಾರಿಸಿದ್ದರು ಹಾಗೂ 1 ಶತಕವನ್ನು ಕೂಡ ದಾಖಲಿಸಿದ್ದರು. ಇದೇ ವೇಳೆ ಅವರ ಸ್ಟ್ರೈಕ್ ರೇಟ್ ಸುಮಾರು 175ರಷ್ಟಿತ್ತು. ಡೆಲ್ಲಿ ಪರ ಅತಿ ಹೆಚ್ಚು ರನ್ ಗಳಿಸಿದ ಬ್ಯಾಟರ್ ಕೂಡ ರಾಹುಲ್ ಅವರೇ ಆಗಿದ್ದರು. ಅಷ್ಟೇ ಅಲ್ಲ, ಪಂಜಾಬ್ ಕಿಂಗ್ಸ್ ವಿರುದ್ಧ ಅವರು ಕೇವಲ 67 ಎಸೆತಗಳಲ್ಲಿ ಅಜೇಯ 152 ರನ್ಗಳನ್ನು ಐತಿಹಾಸಿಕ ಇನ್ನಿಂಗ್ಸ್ ಆಡಿದ್ದರು. ಈ ಇನ್ನಿಂಗ್ಸ್ ಮೂಲಕ IPL ಇತಿಹಾಸದಲ್ಲೇ 150ಕ್ಕೂ ಹೆಚ್ಚು ರನ್ ಗಳಿಸಿದ್ದ ಮೊದಲ ಭಾರತೀಯ ಬ್ಯಾಟರ್ ಎಂಬ ದಾಖಲೆ ಕೂಡ ನಿರ್ಮಿಸಿದ್ದಾರೆ. ಈ ಪಂದ್ಯದಲ್ಲಿ ತಂಡ ಗೆದ್ದಿದ್ದರೂ ಕೂಡ ರಾಹುಲ್ ತಮ್ಮ ಬ್ಯಾಟಿಂಗ್ ಮೂಲಕ ಎಲ್ಲರ ಗಮನ ಸೆಳೆದಿದ್ದರು. ಆದರೆ ವಿಶೇಷ ಕೇವಲ ರಾಹುಲ್ ನಾಯಕರಾಗುವುದರ ಬಗ್ಗೆ ಮಾತ್ರವಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ಬಗ್ಗೆ ಸಂಬಂಧಿಸಿದ ಮತ್ತೊಂದು ದೊಡ್ಡ ಸುದ್ದಿಯಾಗಿದೆ. ರಿಷಬ್ ಪಂತ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮರಳು ಬರುತ್ತಿದ್ದಾರೆ. ರಿಷಬ್ ಪಂತ್ 2016ರಿಂದ 2024ರವರೆಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪ್ರಮುಖ ಭಾಗವಾಗಿದ್ದರು. ಅವರ ತಂಡವನ್ನು ನಾಯಕನಾಗಿ ಮುನ್ನಡೆಸಿದ್ದರು. ಆದರೆ IPL 2025ರ ಮೆಗಾ ಹರಾಜಿನಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರನ್ನು ಬರೋಬ್ಬರಿ 27 ಕೋಟಿ ರೂಪಾಯಿಗೆ ಖರೀದಿಸಿತ್ತು. ಆದರೆ ಕಳೆದ 2 ಸೀಸನ್ಗಳಲ್ಲಿ ಪಂತ್ ಅವರ ಪ್ರದರ್ಶನ ನಿರೀಕ್ಷಿತ ಮುಟ್ಟಲಿಲ್ಲ. ಬ್ಯಾಟಿಂಗ್ನಲ್ಲಿ ರನ್ ಕೂಡ ಬರಲಿಲ್ಲ. ನಾಯಕತ್ವದಲ್ಲೂ ಕೂಡ ತಂಡವನ್ನು ಹೋರಾಟದತ್ತ ನಡೆಸಲಿಲ್ಲ. IPL 2026ರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನದಲ್ಲಿತ್ತು. ಇದರ ನಂತರ ಪಂತ್ ನಾಯಕತ್ವವನ್ನು ತ್ಯಜಿಸುವುದು ತುಂಬಾ ಮುಖ್ಯವಾಗಿದೆ. ಈಗ ಅವರು ಮತ್ತೆ ತಮ್ಮ ಹಳೆಯ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮರಳಿ ಬರಬಹುದು ಎಂಬ ಚರ್ಚೆಗಳು ಜೋರಾಗಿವೆ. ಇನ್ನೊಂದೆಡೆ ಆಟಗಾರರ ಟ್ರೇಡ್ ವಿಚಾರವೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ವರದಿಗಳ ಪ್ರಕಾರ ಡೆಲ್ಲಿ ಕ್ಯಾಪಿಟಲ್ಸ್ನ ಪ್ರಮುಖ ಸ್ಪಿನ್ನರ್ ಕುಲ್ದೀಪ್ ಯಾದವ್ IPL 2027ರ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ತಂಡಕ್ಕೆ ಸೇರುವ ಸಾಧ್ಯತೆ ಇದೆ. ಕುಲ್ದೀಪ್ 2020-22ರಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಭಾಗವಾಗಿದ್ದಾರೆ. ಆದರೆ ಕಳೆದ ಸೀಸನ್ ಅವರ ಪಾಲಿಗೆ ಉತ್ತಮವಾಗಿರಲಿಲ್ಲ. ಕಳಪೆ ಫಾರ್ಮ್ ಕಾರಣದಿಂದಾಗಿ ಪಂದ್ಯಗಳು ಅವರನ್ನು ಪ್ಲೇಯಿಂಗ್ 11ನಿಂದಲೇ ಆಚೆ ಇಡಬೇಕಾಗಿತ್ತು. ಹೀಗಾಗಿ IPL 2027ಕ್ಕೂ ಮುನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಒಂದು ಕಡೆ KL ರಾಹುಲ್ ನಾಯಕತ್ವದ ಪ್ರಮುಖ ಅಭ್ಯರ್ಥಿಯಾಗಿದ್ದರೆ, ಇನ್ನೊಂದು ಕಡೆ ರಿಷಬ್ ಪಂತ್ ಮರಳಿ DC ತಂಡಕ್ಕೆ ಬರುತ್ತಿದ್ದಾರೆ. ಇನ್ನೊಂದೆಡೆ ಕುಲದೀಪ್ ಯಾದವ್ ತಂಡವನ್ನು ತೊರೆದು ಹೊಸ ತಂಡಕ್ಕೆ ಸೇರುವ ಸಾಧ್ಯತೆ ಕೂಡ ತುಂಬ ಆಗಿದೆ. ಆದರೆ ಒಂದು ವಿಷಯ ಖಚಿತ, IPL 2027ರ ಆರಂಭಕ್ಕೂ ಮುನ್ನವೇ ಡೆಲ್ಲಿ ಕ್ಯಾಪಿಟಲ್ಸ್ ಭಾರೀ ಸುದ್ದಿಯಲ್ಲಿದೆ. ಈಗ ನಿಮ್ಮ ಅಭಿಪ್ರಾಯವೇನು ಪ್ರಿಯ ವೀಕ್ಷಕರೇ? ಈ ಸುದ್ದಿಯಲ್ಲಿ ಯಾವುದು ನಿಜವಾಗಬಹುದು ಎಂಬುದು ನೀವು ಭಾವಿಸುತ್ತೀರಿ? ರಿಷಬ್ ಪಂತ್ ಮತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮರಳುತ್ತಾರಾ ಅಥವಾ ಇಲ್ಲವಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.